ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಒತ್ತಾಯಿಸಿದ್ದಾರೆ. ಸುರ್ಜೇವಾಲಾ ಭೇಟಿಯಾಗಿ ಒತ್ತಾಯ ಮಾಡಿದ ನಿಜ ಅಂತ ಹೇಳಿದ್ದಾರೆ. ಯಾಕಂದ್ರೆ ಸಿಎಂ ಆಯ್ಕೆ ಸಂದರ್ಭದಲ್ಲಿ ಎಐಸಿಸಿ ನಾಯಕರೇ ಹೇಳಿದ್ರು ಲೋಕಸಭೆ ಚುನಾವಣೆ ತನಕ ಮುಂದುವರಿಸ್ತೀವಿ ಅಂತ. ಅದನ್ನೇ ನೆನಪು ಮಾಡ್ಕೊಡೋದಕ್ಕೆ ಹೋಗಿದ್ದೀವಿ ಅಂತ. ನನಗೆ ಗೊತ್ತಿಲ್ಲ. ನನಗೆ ವಿಚಾರದಲ್ಲಿ ತಮ್ಮ ಅಭಿಪ್ರಾಯ ಇಲ್ಲ, ನನಗೆ ಗೊತ್ತಿಲ್ಲ ಅದು ಅವರೇನು ಆ ಸಂದರ್ಭದಲ್ಲಿ ಹೇಳಿದರು ಅಂಥೇಳಿ. ನಾನು ಅವರು ಹೇಳಿದ್ದ ಹೇಳಿಕೆಯನ್ನು ನೋಡಿದೆ, ನಮಗೇನು ಗೊತ್ತಿಲ್ಲ ಅದು. ಸ್ವಾಭಾವಿಕವಾಗಿ ಅವರು ಅಧ್ಯಕ್ಷರಿದ್ದಾರೆ ಮತ್ತು 2 ಭಾಳ ದೊಡ್ಡ ಖಾತೆಗಳಿದ್ದಾವೆ, ಅದಕ್ಕೋಸ್ಕರ ಅವರಿಗೆ ಬದಲಾಯಿಸಿ ಬೇರೆಯವ್ರನ್ನ ಮಾಡಬೇಕು ಅಂಥೇಳಿ ಕೇಳ್ತಾರೆ, ಸಹಜವಾಗಿ ಕೇಳ್ತಾರೆ. ನಾನು ಅಧ್ಯಕ್ಷ ಇರುವಾಗ ಇದೇ ಪರಿಸ್ಥಿತಿ ನನಗೂ ಬಂದಿತ್ತು. ಆಗ ನಾನು ಪಕ್ಷಕ್ಕೆ ಆ ಪ್ರಾಮುಖ್ಯತೆಯನ್ನು ಕೊಟ್ಟು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೆ. ಹಾಗಾಗಿ ನನಗೂ ಅದನ್ನೇ ಕೇಳಿದರು ಅವರು, ನೀವು ಆಯ್ಕೆ ಮಾಡ್ಕೊಳ್ಳಿ, ಇಲ್ಲ ಮಂತ್ರಿ ಆದರೂ ಆಯ್ಕೆ ಮಾಡ್ಕೊಳ್ಳಿ, ಇಲ್ಲ ನೀವು ಅಧ್ಯಕ್ಷಗಿರಿ ಆಯ್ಕೆ ಮಾಡ್ಕೊಳ್ಳಿ. ನಾನು ಅಧ್ಯಕ್ಷ ಆಗಿ ಮುಂದುವರಿತಾನೆ ಅಂಥೇಳಿ ನಾನು ಮಂತ್ರಿಗೆ ರಾಜೀನಾಮೆಯನ್ನು ಕೊಟ್ಟಿದ್ದೆ. ಈಗ ಅದನ್ನೇ ಬಯಸ್ತಾರೆ, ಯಾಕಂದರೆ ಅವ್ರಿಗೂ ಒತ್ತಡ ಅಲ್ಲ, 2 ದೊಡ್ಡ ಖಾತೆ ಇದೆ ಮತ್ತು ಪಕ್ಷ ಸಂಘಟನೆ ಕೂಡ ಭಾಳ ದೊಡ್ಡ ಜವಾಬ್ದಾರಿ. ಅದು ತೀರ್ಮಾನ ಹೈಕಮಾಂಡ್ನವರು ಏನು ಮಾಡ್ತಾರೆ ಅದು ನೋಡಬೇಕು. ಅಲ್ಲ, ಅದೆಲ್ಲ ಈಗ ಹೈಕಮಾಂಡ್ನವ್ರು ಗಮನಿಸ್ತಾ ಇದ್ದಾರಲ್ಲ. ಈಗ ನಾವು ಒಂದು ಸಮುದಾಯ ಸೇರಿ ಸಭೆ ಮಾಡ್ತೀವಿ ಅನ್ನೋದನ್ನ ಗಮನಿಸಿದ್ದಾರೆ, ಇದನ್ನೆಲ್ಲ ಗಮನಿಸಿರಲ್ವಾ? ಗಮನಿಸಿರ್ತಾರೆ, ಆ ಸಂದರ್ಭದಲ್ಲಿ ತೀರ್ಮಾನ ತಗೊಳ್ತಾರೆ. ಮಂಜುನಾಥ್ ಭಂಡಾರಿ ಅವರು ಒಂದು ಪತ್ರ ಬರೆದವರು ಸರ್, ಬಹಿರಂಗ ಹೇಳಿಕೆ ಕೊಡಬಾರ್ದು ಅಂತ ಹೇಳಿದ್ರು ಕೂಡ ಬಹಿರಂಗ ಹೇಳಿಕೆ ಕೊಡ್ತಾ ಇದ್ದಾರೆ ಅಂತ ಸತೀಶ್ ಜಾರಕಿಹೊಳಿ ಹೆಸರು, ಮಾದೇವಪುರ ಹೆಸರು, ತಿಮ್ಮಾಪುರ ಹೆಸರು ಉಲ್ಲೇಖ ಮಾಡಿ ಇವ್ರ ಬಗ್ಗೆ ಎಲ್ಲ ವರದಿ ಕೇಳಿದೆ ಹೈಕಮಾಂಡ್ ಅಂತ ಹೇಳಿ ಒಂದು ಕೊಡ್ಲಿ ಅಲ್ಲ, ವರದಿ ಕೊಡೋರ್ನ ಯಾರು ಬೇಡ ಅಂತ ಹೇಳ್ತಾರೆ. ವರದಿ ತಗೊಳಕ್ಕೆ ಅವರಿದ್ದಾರೆ, ಕೊಡಕ್ಕೆ ಇವರಿದ್ದಾರೆ. ಥ್ಯಾಂಕ್ ಯು. ಪೂರ್ಣಗಲ್ ಆರೋಪಿ ಮಂಜುನಾಥ್ 5 ಸಿನಿಮಾ ಮೇಲೆ ಅತ್ಯಾಚಾರ ಮಾಡಿದಾರಪ್ಪ, ಫೈರ್ ಮಾಡಿದ್ದಾರೆ ಪೊಲೀಸರು. ಇನ್ನೊಂದು ಬೆಳಗಾವಿಲೂ ಅದೇ ಥರದ ಘಟನೆ ಇದೆ, ಜಾಸ್ತಿ ಆಗ್ತಿದೆ ಅತ್ಯಾಚಾರ ಪ್ರಕರಣಗಳು ಮಕ್ಕಳ ಮೇಲೆ. ನೋಡಿ, ಇವತ್ತು ತಾವು ಗಮನಿಸಬೇಕು, ಮಹಿಳೆಯರ ಮೇಲೆ ಅತ್ಯಾಚಾರ, ಮಕ್ಕಳ ಮೇಲೆ ಅತ್ಯಾಚಾರ, ಇವೆಲ್ಲ ಕೂಡ ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ನಮ್ಮ ಮನಸ್ಥಿತಿಗಳು ಬದಲಾಗ್ತಾ ಇದೆ ಅನ್ನುವಂಥದ್ದು. ಇಟ್ಸ್ ಎ ಸೋಷಿಯಲ್ ಪ್ರಾಬ್ಲಮ್. ಇದನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಇದರ ಬಗ್ಗೆ ಕ್ರಮ ಆಗಬೇಕು. ವಿಶ್ವವಿದ್ಯಾನಿಲಯದಲ್ಲಿ ನಾವು ಪಠ್ಯಪುಸ್ತಕಗಳಲ್ಲಿ ಹೇಳ್ಕೊಡ್ತಕ್ಕಂಥದ್ದು, ಶಾಲೆಗಳಲ್ಲಿ ಹೇಳ್ಕೊಡ್ತಕ್ಕಂಥದ್ದು, ಇದು ಲಾಂಗ್ ಟರ್ಮ್ ಇದು ನಾವು ಮಾಡಬೇಕಾಗತ್ತೆ. ನಾವು ಬರೀ ಪೊಲೀಸ್ನವರು ಅವ್ರು ಯಾರೋ ಆ ರೀತಿ ಮಾಡಿದಾಗ ಹಿಡಿದು ಕೇಸ್ ಹಾಕೋದು ಅದರಿಂದನೇ ಬಗೆಹರಿದು ಬಿಡುತ್ತೆ ಅಂತ ನನಗೆ ಅನಿಸಲ್ಲ. ಇಟ್ಸ್ ಎ ವೆರಿ ಬಿಗ್ ಸೋಷಿಯಲ್ ಪ್ರಾಬ್ಲಮ್. ಅದರಿಂದ ನನ್ನ ಕಳಕಳಿ ಮನವಿ ಏನು ಅಂತೇಳಿದ್ರೆ, ಜನ ಸ್ವಲ್ಪ ಬದಲಾಗಬೇಕಾಗ್ತದೆ, ಇಂಥ ದೃಷ್ಟಿಯಲ್ಲಿ ಸ್ವಲ್ಪ ಬದಲಾಗಬೇಕಾಗುತ್ತೆ. ಗೊತ್ತಿಲ್ಲಪ್ಪ, ನನಗೆ ಅದೆಲ್ಲ ಗೊತ್ತಿಲ್ಲ. ಇಟ್ಸ್ ಟೂ ಬಿಗ್ ಎ ಇಶ್ಯೂ ಫಾರ್ ಮೀ. ಅದೆಲ್ಲ ಅವರು ಹೈಕಮಾಂಡ್ನವರು ಏನು ಮಾಡ್ತಾರೆ ಅಂತ. ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.